ನಮಗೆ ಸಿಕ್ಕಿರೋ ಮಾಹಿತಿ ಆಧಾರದ ಮೇಲೆ ಗಮನಿಸೋದಾದ್ರೆ ನೀವು ಕೂಡ ಭಾಗಿಯಾಗಿದ್ರಿ ಚರ್ಚೆಯಲ್ಲಿ ಹೇಳ್ತಿದ್ರಿ ಚಾರ್ಜ್ ಶೀಟ್ ನಲ್ಲಿ ಅನೇಕ ಅಂಶಗಳು ನಮಗೇನೆ ಅನುಮಾನ ಎಸ್ಪೆಷಲಿ ಸ್ವ ಇಚ್ಛಾ ಹೇಳಿಕೆ ದಾಖಲು ಮಾಡ್ಕೊಂಡಿರೋ ವಿಚಾರ. ಹಾಗಾದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ದರ್ಶನ್ ಅವರ ಪಾಲಿಗೆ ಹೊರವಾಗುವ ಸಾಧ್ಯತೆ ಇದೆಯಾ ಈ ಲೀಗಲ್ ಫೈಟ್ ನಲ್ಲಿ ಅಂತ? ತನಿಖೆ ನೋಡಿದ್ರೆ ಮೊದಲೇನು ಆರೋಪಿನ ತಕ್ಷಣ ಅರೆಸ್ಟ್ ಮಾಡಿದ್ರು, ಒಳ್ಳೆ ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಭಾಳಷ್ಟು ಇಂಟ್ರೆಸ್ಟ್ ತಗೊಂಡು ಲೀಗಲ್ ಗೈಡೆನ್ಸ್ ತಗೊಂಡು ತನಿಖೆ ಮಾಡೋರು. ಅದನ್ನೆಲ್ಲ ನೋಡಿ ನಾವು ಭಾರಿ ಖುಷಿ ಪಟ್ಟಿವಿ. ಭಾಳ ಒಳ್ಳೆ ರೀತಿಯಲ್ಲಿ ತನಿಖೆ ನಡೆದಿದೆ, ಇದರಲ್ಲಿ ಯಾವುದೇ ನ್ಯೂನತೆಗಳಿಲ್ಲ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಯಾವಾಗ ಚಾರ್ಜ್ ಶೀಟ್ ಹೊರಗೆ ಬಂತು, ಯಾವಾಗ ನಾವು ಡಿಫೆನ್ಸ್ ಲಾಯರ್ಲಿಂದ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಯ್ತು, ಬೇಲ್ ಸಲುವಾಗಿ ಅವರು ಏನು ಪ್ಲೀ ಮಾಡಿದ್ರು ಕೋರ್ಟ್ ಮುಂದೆ, ಅದನ್ನೆಲ್ಲ ನೋಡಿದಾಗೆ ಈ ಭಾಳಷ್ಟು ಲೂಪ್ ಹೋಲ್ಸ್ಗಳು ಚಾರ್ಜ್ ಶೀಟ್ನಲ್ಲಿ ಇದ್ದಾವೆ. ಇವೆಲ್ಲ ನೋಡಿದ್ರೆ ಎಲ್ಲಿ ಇದಕ್ಕೆ ಬೇಲ್ ಅಂತೂ ಇದು ಬೇರೆ ಪ್ರಶ್ನೆ, ಬೇಲ್ ಆಗ್ಬಹುದು ಬಿಡಬಹುದು, ಇಲ್ಲಿ ಆಗದೆ ಇದ್ರೂ ಹೈಕೋರ್ಟ್ನಲ್ಲಂತೂ ಖಂಡಿತವಾಗಿ ಮಾಡ್ತಾರೆ, ಅದೇನು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಗೈಡೆನ್ಸ್ ಇದೆ. ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರೇ ಹೇಳಿದ್ದಾರೆ, ಅನಾವಶ್ಯಕವಾಗಿ ಟ್ರಯಲ್ ಇರುವಾಗ ಅವನಿಗೆ ಒಳ ಹಾಕಬಾರ್ದು, ಒಳಗಡೆ ಇರಬಾರ್ದು. ಇದು 19 ಕಾನ್ಸ್ಟಿಟ್ಯೂಷನ್ ಕಲಂ ಪ್ರಕಾರ ಅದು ತಪ್ಪಾಗ್ತದೆ. ಅವನಿಗೆ ಫ್ರೀಡಮ್ ಇರ್ತದೆ, ಅವನಿಗೂ ಇದು ಎಲ್ಲ ರೀತಿಯ ಹಕ್ಕುಗಳು ಇರ್ತವೆ, ಕಾನ್ಸ್ಟಿಟ್ಯೂಷನ್ ರೈಟ್ಸ್ ಇರ್ತವೆ. ಅನಾವಶ್ಯಕವಾಗಿ ಒಳಗಿಡಬಾರ್ದು. ಒನ್ಸ್ ಈಸ್ ಕನ್ವಿಕ್ಟೆಡ್ ದೆನ್ ಯು ಕ್ಯಾನ್ ಪುಟ್ ಇನ್ ಬಿಹೈಂಡ್ ಬಾರ್ಸ್. ದಟ್ ಈಸ್ ಯಾರು ಅದಕ್ಕೆ ಅಬ್ಜೆಕ್ಷನ್ ಇರೋದಿಲ್ಲ. ಸೊ ಇವೆಲ್ಲ ಪರಿಣಗಿಸಿ ನೋಡಲಾಗ ಇವು ಅನೇಕ ನ್ಯೂನತೆಗಳು ಹೇಳಿದ್ದಾರೆ ಅವರು. ಡಿಫೆನ್ಸ್ ಲಾಯರು ನಾಗೇಶ್ ಅವರು ಪಂಚನಾಮ ಹೇಳಿದ್ದಾರೆ, ಟೈಮ್ ಆಫ್ ಇನ್ಕ್ವೆಸ್ಟ್ ಹೇಳಿದ್ದಾರೆ. ಇನ್ಕ್ವೆಸ್ಟ್ನಲ್ಲಿ ನೋಡಿ 3 ದಿವಸ ಬಿಟ್ಟು ಇನ್ಕ್ವೆಸ್ಟ್ ಮಾಡ್ತಾರೆ. ಅದು ಹಂಗೆ ದಟ್ ಈಸ್ ರಾಂಗ್. ಮಾಡಲೇ ಅವತ್ತೇ ಮಾಡ್ಬೇಕಿತ್ತು, ಯಾಕೆ ಇನ್ಕ್ವೆಸ್ಟ್ ಮಾಡಲಿಲ್ಲ ನಮಗೂ ಅರ್ಥ ಆಗ್ತಾ ಇಲ್ಲ. ನಾವು ಸಾಕಷ್ಟು ಸಾವಿರಾರು ಕೇಸುಗಳು ತನಿಖೆ ಮಾಡಿದ್ದೇವೆ, ಸುಮಾರು 40 ವರ್ಷ ನಮ್ದು ಇಲಾಖೆಯಲ್ಲಿ ಅನುಭವ, ಬೇಕಾದಷ್ಟು ನೋಡಿದ್ದೇವೆ ಕೇಸ್ಗಳು. ಇವರು ಡಿಲೇ ಮಾಡಬಾರ್ದಿತ್ತು, ಇನ್ಕ್ವೆಸ್ಟ್ ತಕ್ಷಣ ಮಾಡಬೇಕಾಗಿತ್ತು. ಯಾಕೆ ಡಿಲೇ ಮಾಡಿದ್ರು ನನಗೆ ಗೊತ್ತಿಲ್ಲ. ಇವನ್ ನಾವು ಕತ್ಲಾದ್ರೂ ಸಹ ಕತ್ಲಾದಲ್ಲಿ ನಾವು ಬೆಳಕಿರಲಿಲ್ಲ ಅಂತ ಕೆಲವೊಂದು ಟೈಮ್ನಲ್ಲಿ ಹಳ್ಳಿಗಳಲ್ಲಿ ಅವಾಗ ಪೋಸ್ಟ್ಪೋನ್ ಮಾಡ್ತೇವೆ, ಬೆಳಗ್ಗೆ ಮಾಡೋಣ, ಕತ್ಲದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಆದರೂ ಗ್ಯಾಸ್ ತಗೊಂಡು ಅನಿವಾರ್ಯ ಇದ್ದಾಗ ಗ್ಯಾಸ್ ಇಟ್ಕೊಂಡು ಸದ ನಾವು ಮಾಡಿದ್ದೇವೆ. ಅವಾಗೆ ಲೈಟ್ ಅದು ಏನು ಇರಲಿಲ್ಲ ಆಗಿನ ಕಾಲದಲ್ಲಿ. ಈಗ ಬೇಕಾದಷ್ಟು ಅನುಕೂಲತೆಗಳಿದ್ದಾವೆ, ಎಲ್ಲ ಸರ್ಚ್ ಲೈಟ್ಗಳಿದ್ದಾವೆ. ನಮಗೆ ಪೊಲೀಸರಿಗೆ ಕೊಟ್ಟಿದ್ದಾರೆ ಸರ್ಚ್ ಲೈಟ್ಗಳು. ಅದ್ರ ಮೇಲಿಂದ ಅದು ರಾತ್ರಿ ಆದರೂ ಇನ್ಕ್ವೆಸ್ಟ್ ಮಾಡಬಹುದು. ಇವರು 3 ದಿವಸ ಯಾಕೆ ಬಿಟ್ಟು ಮಾಡಿದ್ರು ಅನ್ನೋದು ಬಹಳ ಸಂಶಯಾಸ್ಪದ ಒಂದು ತನಿಖೆ ಇದು. ಅಲ್ಲಿ ಜೊತೆಗೆ ಅನೇಕ ವಸ್ತುಗಳನ್ನು ಈಗಾಗಲೇ ರಾಯರ್ ಹೇಳಿದ ಹಾಗೆ ಅನೇಕ ವಸ್ತುಗಳನ್ನು ಸೀಸ್ ಮಾಡಿದ್ದಾರೆ. ಅವು ಸೀಸ್ ಮಾಡಿದ್ದು ನೋಡಿ, ಈಗ ಕಾಲಿರುವಂಥ ಶೂಸ್ಗಳನ್ನು ಸೀಸ್ ಮಾಡಿದ್ದಾರೆ. ಅದು ರೈಟ್ ಶೂಸು ಲೆಫ್ಟ್ ಶೂಸು ಅನ್ಸೋದು ಕೂಡ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳೋಕಿದೆ. ನಾನು ಮೋಹನ್ ಸರ್ ಜಾಯಿನ್ ಆಗಿದ್ದಾರೆ ಮೈಸೂರಿನಿಂದ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ 9ನೇ ತಾರೀಕಿಗೆನೆ ವಿಷಯ ಗೊತ್ತಾದ್ರೂ ಕೂಡ 11ನೇ ತಾರೀಕಿನ ತನಕ ಮಹಜರ್ ಮಾಡಲಿಲ್ಲ. ಆ ಟೈಮ್ನಲ್ಲಿ ಪೊಲೀಸರು ತಮಗೆ ಬೇಕಾದಂತೆ ಮರುಸೃಷ್ಟಿಯನ್ನ ಮಾಡಿದ್ದಾರೆ, ಕೆಲ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿದ್ದಾರೆ ಅನ್ನೋ ವಾದವನ್ನ ಸಿ ವಿ ನಾಗೇಶ್ ಅವರು ಮಂಡಿಸಿದ್ರು. ಬಟ್ ಜನಸಾಮಾನ್ಯರಿಗೆ ಬರೋ ಪ್ರಶ್ನೆ ಅಂತಂದ್ರೆ, ಪೊಲೀಸರಿಗೆ ಹಿಂಗೆ ದರ್ಶನ್ ವಿರುದ್ಧ, ಅದರಲ್ಲೂ ಸೆಲೆಬ್ರಿಟಿ VVIP ಅಂತ ಹೇಳಿ ಕನ್ಸಿಡರ್ ಮಾಡುವಂತಹ ದರ್ಶನ್ ವಿರುದ್ಧವಾಗಿ ಪೊಲೀಸರಿಗೆ ಯಾಕೆ ಹಿಂಗೆ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿ ಸಹಜವಾಗಿ ಒಂದು ಅನುಮಾನ ಬರುತ್ತೆ. ಮೋಹನ್ ಸರ್, ತಮ್ಮ ಧ್ವನಿ ರೀಚ್ ಆಗ್ತಾ ಇಲ್ಲ, ಮ್ಯೂಟ್ ಏನಾದ್ರೂ ಆಗಿದೆಯಾ ಗಮನಿಸಬಹುದು? ಸ್ವಲ್ಪ ಕಟ್ಟಾಯ್ತು, ಮತ್ತೆ ಸ್ವಲ್ಪ ಕಟ್ಟಾಯ್ತು. ನೀವು ಅರ್ಧ ಕ್ವಶನ್ ಕೇಳಿದ್ದು ನಾನು ಕೇಳ್ತಾ ಇದ್ದು, ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಪೊಲೀಸರೇನೆ ಕೆಲ ಸಾಕ್ಷ್ಯಗಳನ್ನ ಪ್ಲಾಂಟ್ ಮಾಡಿದ್ದಾರೆ ದರ್ಶನ್ ವಿರುದ್ಧ ಅಂತ ಹೇಳಿ ಪ್ರಸ್ತಾಪ ಆಗಿದೆ. ಈ ದರ್ಶನ್ ಅಂತಂದ್ರೆ ಸೆಲೆಬ್ರಿಟಿ VVIP ಅನ್ನೋದು ಗೊತ್ತಿದ್ದು ಪೊಲೀಸರು ಹೀಗೆ ಮಾಡ್ಲಿಕ್ಕೆ ಅವಕಾಶಗಳು ಇರುತ್ತಾ, ಸಾಧ್ಯತೆಗಳಿರುತ್ತಾ ಅಂತ ಹೇಳಿ? ನಮಸ್ತೆ ಎಲ್ರಿಗೂ. ಮೇಡಮ್, ನಿಮ್ಮ ಪ್ರಶ್ನೆ ನಮಗೆ ಅರ್ಥ ಆಯ್ತು. ಈಗ ನಮ್ಮ ಮಾಲ್ಗತ್ತಿ ಸರ್ ಮತ್ತು ಇನ್ನೊಬ್ರು ಸರ್ಗಳು ಹೇಳಿದಾಗ, ಇಲ್ಲಿ ಡಿಲೇಗಳ ಪ್ರಶ್ನೆ ಬಂದಾಗ ಯಾಕೆ ಡಿಲೇ ಆಯ್ತು ಅನ್ನೋ ಪ್ರಶ್ನೆಗಳು ಬರ್ತದೆ. ಮತ್ತು ವಿಟ್ನೆಸ್ಗಳನ್ನ ಪ್ಲಾಂಟ್ ಮಾಡ್ತಾರೆ ಅಂತ ಹೇಳಿರೋದು ಅದು ಮುಂದಿನ ಆರ್ಗ್ಯುಮೆಂಟ್ ನಲ್ಲಿ, ವಾದದಲ್ಲಿ ಅದು ಗೊತ್ತಾಗ್ತಕ್ಕಂತ ವಿಚಾರ. ಯಾಕೆಂದ್ರೆ ಅದು ಪ್ಲಾಂಟ್ ಮಾಡಿದಾರ ಇಲ್ವಾ ಅನ್ನೋದು ಕೂಡ ನಾವು ಏಕಾಏಕಿ ಈಗ ಡಿಫೆನ್ಸ್ ಕೌನ್ಸಿಲ್ ಹೇಳಿದ್ದಾರೆ ಅನ್ನೋದಷ್ಟಕ್ಕೆ ನಾವು ಸೀಮಿತವಾಗಬಾರ್ದು. ಈಗ
ಇನ್ನು ಕೂಡ ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಇದೆ. ಪ್ರಾಸಿಕ್ಯೂಷನ್ ಆರ್ಗ್ಯುಮೆಂಟ್ ಅಲ್ಲಿ ಈಗ ಹೇಳಿರ್ತಕ್ಕಂತ ಒಂದು ಲೂಪ್ ಹೋಲ್ಸ್ ಗಳೇನಿದೆ, ನೆಗೆಟಿವ್ ಅಂಶಗಳೇನಿದೆ, ಅದಕ್ಕೆ ಅವ್ರು ಏನು ಪ್ರತ್ಯುತ್ತರವನ್ನ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಜೊತೆಗೆ ಇದಲ್ಲದೇನೆ ತನಿಖಾಧಿಕಾರಿ ನಮ್ಮ ಮಾಲ್ಗತ್ತಿ ಸರ್ ಹೇಳದಂಗೆ ಡಿಲೇ ಕ್ವಶನ್ ಬರ್ತು ಅಂತ ಬಂದಾಗ 2 ದಿವಸ ಡಿಲೇ ಮಾಡಿದ್ದಾರೆ ಅನ್ನೋದು ಕೂಡ ನಮ್ಗೆ ಇವತ್ತು ಮೊನ್ನೆ ನಾಗೇಶ್ ಸರ್ ಅವರು ಕ್ವಶನ್ ಮಾಡಿದಾಗ ಬಂದಿರ್ತಕ್ಕಂಥ ಮಾಹಿತಿ. ಆದ್ರೆ 2 ದಿವಸಕ್ಕೆ ಕಾರಣವನ್ನ ಏನ್ ಮೆನ್ಷನ್ ಮಾಡಿದ್ದಾರೆ ಅನ್ನೋದು ಕೂಡ ಬರಿಬೇಕಾಗ್ತದೆ ಅವರು ಮಾಜರ್ನಲ್ಲಿ. ಮತ್ತು ಇಲ್ಲಿ ಇವ್ರು ಹೇಳ್ದಂಗೆ ಪ್ಲಾಂಟಿಂಗ್ ವಿಟ್ನೆಸಸ್ ಯಾರು ಅನ್ನೋದು ಕೂಡ ಅವರು ಹೇಳಿಲ್ಲ ಕರೆಕ್ಟ್ ಆಗಿ. ಪ್ಲಾಂಟ್ ಅಂತ ಅಂದ್ರೆ 2 ದಿವಸ ಡಿಲೇ ಮಾಡಿರ್ತಕ್ಕಂಥದ್ದು ಮತ್ತು ಇವ್ರು ಹೇಳಿರ್ತಕ್ಕಂಥದ್ದು ದರ್ಶನ್ ಹೊಡೆದೇ ಇಲ್ಲ ಮತ್ತು ಅವರು ಅಲ್ಲಿ ಬಂದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇವರು ಮಾತಾಡ್ತಾರೆ. ಮತ್ತು ಈ ವಿಟ್ನೆಸ್ಗಳ ಸಾಕ್ಷಿಗಳೇನ್ ಕೊಟ್ಟಿದ್ದಾರೆ ಇದುವರೆಗೆ, ಸಾಕ್ಷಿಗಳಲ್ಲಿ ಅವರು ಲೂಪೋಲ್ಸ್ ಹೇಳಿರ್ತಕ್ಕಂಥ ಸಾಕ್ಷಿ ಶೂದ್ ಇರ್ಬೋದು, ಇನ್ನೊಂದ್ ಯಾವ್ದೋ ವಿಚಾರಗಳೇನ್ ನಾಗೇಶ್ ಸರ್ ಮೆನ್ಷನ್ ಮಾಡಿದ್ದಾರೆ, ಅದ್ರ ಬಗ್ಗೆನೂ ಕೂಡ ನಾವು ಪ್ರಾಸಿಕ್ಯೂಷನ್ ಏನ್ ವಾದ ಮಾಡುತ್ತೆ ನೋಡ್ಬೇಕು. ಯಾಕಂತಂದ್ರೆ ಅದ್ರ ಬ್ಲಡ್ ಕಲೆಕ್ಟ್ ಆಗಿದೆ ಮತ್ತು ಶರ್ಟ್ ಗಳೆಲ್ಲ ಕೂಡ ವಾಶ್ ಮಾಡಿದ್ಮೇಲೆ ಹೇಗೆ ಬ್ಲಡ್ ಸ್ಟೈನ್ ಇರುತ್ತೆ ಅನ್ನೋ ಪ್ರಶ್ನೆಗಳು ಬರ್ತವೆ. ವಾಶ್ ಮಾಡಿದ ತಕ್ಷಣ ಪೂರ್ತಿ ಹೋಗಿಲ್ಲ ಅಂದ್ರೆ ಸ್ವಲ್ಪ ಕೂಡ ಇದ್ರೂ ಕೂಡ ಅದನ್ನ ಕಲೆಕ್ಟ್ ಮಾಡೋ ಸಾಧ್ಯತೆನೂ ಕೂಡ ಇರ್ತದೆ ತಜ್ಞರಿಗೆ. ಅದನ್ನು ನಮ್ಮ ತನಿಖಾಧಿಕಾರಿ ಮಾಡಕ್ಕಾಗಲ್ಲ. ನಮ್ಮ ಬ್ಲಡ್ ಸ್ಟೈನ್ ಕಲೆಕ್ಟ್ ಮಾಡ್ತಕ್ಕಂಥ ಎಕ್ಸ್ಪರ್ಟ್ ಹತ್ರ ಅದನ್ನ ಮಾಡಿಸಿ ಬೇಕಾದ್ರೆ ಅದನ್ನ ಮಾಡೋ ಸಾಧ್ಯತೆ ಇರುತ್ತೆ. ಬಟ್ ಎಲ್ಲವನ್ನು ಕೂಡ ಈಗಲೇ ಒಂದೇ ಸಾರಿ ನಿರ್ಣಯ ಮಾಡ್ಲಿಕ್ಕೆ ಆಗಲ್ಲ. ಇನ್ನೂ ವಾದ ಮಾಡ್ಲಿಕ್ಕೆ ತುಂಬಾ ಅವಕಾಶಗಳಿದೆ. ಪ್ರಾಸಿಕ್ಯೂಷನ್ ವಾದ ಮಾಡ್ತಾರೆ, ಮತ್ತೆ ಅದ್ರ ಮೇಲೆ ಮತ್ತೆ ಏನಾರ ಅಡಿಷನಲ್ ಆರ್ಗ್ಯುಮೆಂಟ್ ಏನಾರ ಮತ್ತೆ ಕೇಳ್ತಕ್ಕಂಥ ಅವಕಾಶ ಮತ್ತೆ ಡಿಫೆನ್ಸ್ ಕೌನ್ಸಿಲ್ ಇರ್ತದೆ. ಬರೀ 4 ಅಂಶಗಳ ಆದ್ಮೇಲೆ ಪೂರ್ತಿ ಬೇಲ್ ಆಗೋಯ್ತು ಅಥವಾ ಬೇಲ್ ರಿಜೆಕ್ಟ್ ಆಗುತ್ತೆ, ಇವೆರಡಕ್ಕೂ ಕೂಡ ಈಗಲೇ ನಾವು ಕನ್ಕ್ಲೂಷನ್ ಬರಕ್ ಆಗಿಲ್ಲ. ಯಾಕಂದ್ರೆ ಕೋರ್ಟ್ ಬಹಳ ವಿಶಾಲವಾಗಿ ಇದನ್ನ ಯೋಚನೆ ಮಾಡ್ತದೆ. ನೀವ್ ಹೇಳಿದಂಗೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಹೇಗೆ ತನಿಖಾಧಿಕಾರಿ ತನಿಖೆಯನ್ನ ಮುಂದುವರಿಸಿದ್ರು ಮತ್ತು ತನಿಖೆಯನ್ನ ಹೇಗೆ ಮಾಡಿದ್ದಾರೆ, ಅದೇ ರೀತಿಯೂ ಕೂಡ ಮ್ಯಾಜಿಸ್ಟ್ರೇಟ್ ಕೂಡ ಅದನ್ನ ಸೆಲೆಬ್ರಿಟಿ ಇದಾರೆ ಅನ್ನೋದು ಕೂಡ ಸಾಮಾಜಿಕ ಬದ್ಧತೆ ಇದೆ. ಆ ಕಾರಣದಿಂದ ಇದೊಂದು ತೀರ್ಪು ಕೊಡ್ಬೇಕಾದ್ರೆ ಬಹಳ ಹೆಚ್ಚು ಗಮನ ಹರಿಸಿ ಅದನ್ನ ತೀರ್ಪು ಕೊಡೋ ಸಾಧ್ಯತೆನೂ ಕೂಡ ಅವ್ರಿಗೂ ಕೂಡ ಹೆಚ್ಚಿರ್ತದೆ. ಮತ್ತು ನೀವ್ ಹೇಳಿದಾಗೆ ಲೂಪ್ ಹೋಲ್ಸ್ ಗಳ ಬಗ್ಗೆ ಏನ್ ಮೆನ್ಷನ್ ಮಾಡಿದ್ದಾರೆ, ಇದು ಏಕಾಏಕಿ ಒಬ್ರು ತನಿಖಾಧಿಕಾರಿ ಒಬ್ಬರೇ ಸೈನ್ ಮಾಡಿ ಏಕಾಏಕಿ ಕೋರ್ಟ್ಗೆ ಕೊಟ್ಟಿಲ್ಲ. ಅವ್ರ ಮೇಲಾಧಿಕಾರಿಗಳು ಕೂಡ ಮಾಡಿ ಅದನ್ನ ವೆರಿಫೈ ಮಾಡಿದ್ದಾರೆ. ಮತ್ತು ಅವರ ಲೀಗಲ್ ಅಡ್ವೈಸರ್ಸ್ ಏನಿದ್ದಾರೆ, ನಮ್ಮ ಪೊಲೀಸ್ ಸಂಬಂಧಪಟ್ಟಂತ ಲೀಗಲ್ ಅಡ್ವೈಸರ್ ಕೂಡ ಇವೆಲ್ಲ ವೆರಿಫೈ ಮಾಡಿ ಅಲ್ಲಿಗೆ ಕಳಿಸಿರ್ತಕ್ಕಂಥದ್ದು. ಈ 3-4 ಹಂತಗಳನ್ನ ದಾಟಿ ನ್ಯಾಯಾಲಯಕ್ಕೆ ಅಂತಿಮವಾಗಿ ದೋಷಾರೋಪಣಾ ಪಟ್ಟಿ ಹೋಗಿದೆ, ಏಕಾಏಕಿ ಹೋಗಿಲ್ಲ ಅಲ್ಲಿಗೆ ಏಕಾಏಕಿ ದೋಷಾರೋಪಣಾ ಪಟ್ಟಿ. ಹಂಗಾಗಿ ಮ್ಯಾಜಿಸ್ಟ್ರೇಟ್ ಯಾವ್ದನ್ನ ಅಫರ್ಮೇಟಿವ್ ಆಗಿ ತಗೋತಾರೆ, ಯಾವ್ದನ್ನ ನೆಗೆಟಿವ್ ಆಗಿ ತಗೋತಾರೆ, ಮತ್ತು ಯಾವ್ದನ್ನ ಪ್ಲಸ್ ಪಾಯಿಂಟ್ ಇದೆ, ಬೆನಿಫಿಟ್ ಆಫ್ ಡೌಟ್ಸ್ ಯಾವ್ದಕ್ಕೆ ಕೊಡಬೇಕು ಅನ್ನೋದನ್ನ ಕೂಡ ಅದು ಗಮನ ಹರಿಸ್ತಾರೆ. ಮೋರೋವರ್ ಇದಕ್ಕೆಲ್ಲದಕ್ಕಿಂತ ಸೆಲ್ಫ್ ಡಿಫೆನ್ಸ್ ಕೌನ್ಸಿಲ್ ಕೆಲಸ ಏನಂದ್ರೆ ನೆಗೆಟಿವ್ ಆಸ್ಪೆಕ್ಟ್ ನ ಹುಡ್ಕದೇ ಕೆಲಸ ಅವ್ರಿಗೆ. ತನಿಖಾಧಿಕಾರಿ ಎಂತ ತನಿಖಾಧಿಕಾರಿ, ಸಿಬಿಐ ತನಿಖಾಧಿಕಾರಿ ಇದ್ರು ಸುಮಾರು ಲ್ಯಾಪ್ಟಾಪ್ ಮಾಡೇ ಮಾಡ್ತಾರೆ. ಆ ಕಾರಣಕ್ಕೆ ಕೇಸೇ ಯಾಕೊಟ್ಟು ಹೋಗಿದೆ ಅಂತ ಈಗಲೇ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನ ಹಂತವಾಗಿ ಮುಂದಿನ ದಿನಗಳಲ್ಲಿ ಈಗ ಪ್ರಾರಂಭ, ನಮ್ಮ ವಾಸುದೇವರಾವ್ ಸರ್ ಹೇಳಿದಾಗೆ ಈಗ ಪ್ರಾರಂಭ ಇದೆ. ಈಗ ಮೊದಲನೇ ಸ್ಟೆಪ್ ಅಷ್ಟೇ ಇಟ್ಟಿರೋದು. ಈಗ ಇನ್ನು ಮುಂದಿನ ಇನ್ನು ಇನ್ ಪರ್ಟಿಕ್ಯುಲರ್ ಆಗಿ ಸಿ.ವಿ. ನಾಗೇಶ್ ಅವರ ವಾದದ ಕೆಲ ಅಂಶಗಳ ಬಗ್ಗೆನೇ ಅನುಮಾನ ಇದೆ. ಯಾಕಂದ್ರೆ ಇಬ್ಬರು ಕೂಡ, ನೀವು ಹಾಗೆ ಮಾಲ್ಗತ್ತಿ ಸರ್ ಇಬ್ರು ಕೂಡ ಅನೇಕ ಇಂಥ ಪ್ರಕರಣಗಳನ್ನ ಹ್ಯಾಂಡಲ್ ಮಾಡಿರೋದ್ರಿಂದ ಪೊಲೀಸರ ಕಡೆಯಿಂದ ಇಂಥ ತಪ್ಪುಗಳಾಗ್ಲಿಕ್ಕೆ ಸಾಧ್ಯವಾ ಅನ್ನೋ ಅನುಮಾನ. ಉತ್ತರ ಬೇಕು ಸರ್. ಯಡಳಿ ಅವರು ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ವಾಪಸ್ ಬರ್ತೀನಿ. ಯಡಳಿ ಸರ್, ನೋಡಿ, ಇತ್ತೀಚೆಗಷ್ಟೇ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲೂ ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಆಗಿದ್ದು, ಬೇಲ್ ಇಸ್ ಅ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್. ಬೇಲ್ ಸಿಗಬೇಕು, ವಿಚಾರಣೆ ಆಗ್ಲಿ, ಮಾಲ್ಗತ್ತಿ ಸರ್ ಪ್ರಸ್ತಾಪ ಮಾಡ್ತಿದ್ದಂಗೆ ತಪ್ಪು ಮಾಡಿದ್ದಾನೆ ಅಂತ ಹೇಳಿದ್ರೆ ಶಿಕ್ಷೆ. ಹಾಗಂದ ಮಾತ್ರಕ್ಕೆ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಬೇಲನ್ನ ಬೇಗ ಕೊಡೋದು ಅಥವಾ